ನಮಸ್ಕಾರ. ನನ್ನ ಹೆಸರು ದಿಲೀಪ್ ಅಂತ. KR-ಪುರಂ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ನಾನು. ಸುಪ್ರೀಂ ಕೋರ್ಟ್ ಅವರು ತೀರ್ಪು ಕೊಟ್ಟಿದ್ದಾರೆ. ಎಲ್ಲರಿಗೂ ಸನ್ನತ ಆಮ್ ಆದ್ಮಿ ಪಾರ್ಟಿ ನಾಯಕರು ಮತ್ತು ಜನಸಾಮಾನ್ಯರಿಗೆ ಸಿಕ್ಕಂತ ಒಳ್ಳೆ ಇದೊಂದು ತೀರ್ಪು ಅಂತ ಹೇಳ್ಬೋದು. ಏನು ಈ ದಿನ ಎಲೆಕ್ಷನ್ ಬರ್ತಾ ಇದೆ ಅಂದ್ರೆ ಇಡಿ, ಇನ್ಕಮ್ ಟ್ಯಾಕ್ಸು ಮತ್ತೆ ಇನ್ನ ಯಾವ್ಯಾವ ಸ್ವಾಯತ್ತ ಸಂಸ್ಥೆಗಳಿದೆ ಎಲ್ಲಾರನ್ನೂ ಉಪಯೋಗಿಸ್ಕೊಂಡು ಬರೀ ಆಮ್ ಆದ್ಮಿ ಪಕ್ಷ ಅಂತಲ್ಲ, ಬೇರೆ ಎಲ್ಲ ಪಕ್ಷಗಳಿಗೆ, ಅವರ ವಿರೋಧ ಪಕ್ಷಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಎಲೆಕ್ಷನ್ ಬರ್ತಾ ಇದ್ದಾಗ ಮಾತ್ರ ಇವ್ರಿಗೆ ಯಾವ್ದಾರ ಹಗರಣಗಳು ತೆಗೆದು ಬೇಕು ಅಂತ ಎಲ್ಲರ ಮೇಲೂ ಉಪಯೋಗಿಸ್ಕೊಂಡು ಅವ್ರನ್ನ ಅಧಿಕಾರ ಉಪಯೋಗಿಸ್ಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದು ಬಹಳ ದಿನ ನಡೆಯಲ್ಲ. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಿಕ್ಕಿರಂತ ಜಯ ಮತ್ತು ನಮ್ಮ ಆಮ್ ಆದ್ಮಿ ಪಕ್ಷ ಸಿಕ್ಕಂತ ಜಯ ಇಡೀ ರಾಜ್ಯ, ಇಡೀ ದೇಶದಲ್ಲಿ ಜನ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಏನು ಇವಾಗ ಬಿಜೆಪಿನವರು ಹೊರತುಪಡಿಸಿ ಬೇರೆ ಪಕ್ಷಗಳು ಯಾರು ಇದ್ದಾರೋ, ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಬೇರೆ ಪಕ್ಷಗಳವರು ಬೇಕು ಅಂತ ಅವ್ರನ್ನ ಮಾಡಿಕೊಂಡು ತೊಂದರೆ ಕೊಡ್ತಿದ್ದಾರೆ. ಈಗಾಗಲೇ ಬಿಜೆಪಿ ಪಕ್ಷದವರು ನಮ್ಮ ರಾಜ್ಯದಲ್ಲಿ ಇಬ್ಬರು ಮಾಜಿ ಮಂತ್ರಿಗಳು, ಶಾಸಕರು ಜೈಲಿನಲ್ಲಿದ್ದಾರೆ. ಆರೋಪ ಅವ್ರ ಮೇಲೆ ಬಂದಿದೆ ಅಂತ ಅವ್ರು ಜೈಲಿನಲ್ಲಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರ್ತವೆ. ಬಟ್ ಏನು ಅಂದ್ರೆ ಬರೀ ವಿರೋಧ ಪಕ್ಷದವ್ರನ್ನ ಉಪಯೋಗಿಸ್ಕೊಂಡು ತೊಂದರೆ ಕೊಡೋದು, ಎಲೆಕ್ಷನ್ ಬಂದಾಗ ಇಡಿ, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಬಹಳ ದಿನ ನಡೆಯಲ್ಲ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು. ಮುಂದಿನ ಚುನಾವಣೆಗಳು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ದಂಗೆ ನಾವೆಲ್ಲ ಬಹುಮತದಿಂದ ಆಮ್ ಆದ್ಮಿ ಪಕ್ಷ ಎಲ್ಲ ರಾಜ್ಯದಲ್ಲಾಗ್ಲಿ, ದೇಶದಲ್ಲಾಗ್ಲಿ, ಸ್ಥಳೀಯ ಚುನಾವಣೆಗಳಲ್ಲಿ ನಾವೆಲ್ಲ ಗೆಲುವು ಸಾಧಿಸ್ತೀವಿ ಅಂತ ನಿನ್ನೆ ದೊರಕಿರೋದಂತ ನಮಗೆ ತೀರ್ಪು ನಮಗೆ ಬಹಳ ಹುಮ್ಮಸ್ ತಂದಿದೆ. ಮುಂದಿನ ಚುನಾವಣೆಗಳಲ್ಲಿ ಖಂಡಿತವಾಗಿಯೂ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ನಾವು.